ಹಲೋ ಹಾಯ್ ನಮಸ್ಕಾರ ಬಂಧುಗಳೇ. ನಾವೀಗ ಅಂಬಾರಿ ಡಬಲ್ ಡೆಕ್ಕರ್ ಬಸ್ನಲ್ಲಿ ಮೈಸೂರಿನ ವಿದ್ಯುತ್ ಅಲಂಕಾರವನ್ನ ಕಣ್ತುಂಬಿಕೊಂಡು ಹೋಗೋಣ ಬನ್ನಿ. ಮೈಸೂರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಗರಿ. ಅದರಲ್ಲೂ ದಸರಾದ ದೀಪಾಲಂಕಾರವನ್ನ ನೋಡಲು ಎರಡು ಕಣ್ಣುಗಳು ಸಾಲದು. ಮೈಸೂರು ನಗರದಲ್ಲಿ ಡಬಲ್ ಡೆಕ್ಕರ್ ಬಸ್ ನಾವು KSTDC ಆನ್ಲೈನ್ ಇಂದ ನಾವು ಬುಕ್ ಮಾಡಬಹುದು. ಸಂಜೆ 6:30, 8 ಹಾಗೂ 9:30 3 ಟ್ರಿಪ್ ಇರುತ್ತದೆ. ಹೋಟೆಲ್ ಮಯೂರ ಹೊಯ್ಸಳದಿಂದ ಹೊರಡುತ್ತದೆ. ಮೊದಲಿಗೆ ಹಳೆ DC ಕಚೇರಿಯನ್ನ, ನಂತರ ಕ್ರಾಫರ್ಡ್ ಹಾಲ್, ಓರಿಯೆಂಟಲ್ ಸೆಂಟ್ರಲ್ ಲೈಬ್ರರಿ, ರಾಮಸ್ವಾಮಿ ಸರ್ಕಲ್, ಸಂಸ್ಕೃತ ಪಾಠಶಾಲಾ, ಅರಮನೆಯ ದಕ್ಷಿಣ ದ್ವಾರದಿಂದ ಜಯಮಾರ್ತಾಂಡ ಸರ್ಕಲ್ ಗೇಟ್, ಹಾರ್ಡಿನ್ ಸರ್ಕಲ್, KR ಸರ್ಕಲ್, ಸಯ್ಯಾಜಿ ರಾವ್ ರಸ್ತೆ, ಆಯುರ್ವೇದ ವೈದ್ಯಕೀಯ ಕಾಲೇಜ್, ರೈಲು ನಿಲ್ದಾಣ, ಮಯೂರ ಹೊಯ್ಸಳ ಹೋಟೆಲ್ಗೆ ಪುನಃ ವಾಪಸ್ ಕರೆದುಕೊಂಡು 1 ಗಂಟೆ ನಮ್ಮನ್ನ ಸುತ್ತಾಡಿಸಿ ಮೈಸೂರಿನ ವಿದ್ಯುತ್ ಅಲಂಕಾರವನ್ನ ತುಂಬಾ ಅತ್ಯುತ್ತಮವಾಗಿ ನೋಡಿ. ನಮಗೆ ಎಷ್ಟು ಚೆನ್ನಾಗಿ ಎಲ್ಲ ವಿವಿಧ ರಾಜ್ಯಗಳ ರಾಜರ ಕಾಲದ ಶೈಲಿಗಳನ್ನೆಲ್ಲ ಅಲಂಕೃತವನ್ನ ಮಾಡಿರ್ತಾರೆ. ನಾವು ಟಾಪ್ ಅಲ್ಲಿ ಕೂರ್ಬೇಕು ಅಂದ್ರೆ 500 ರೂಪಾಯಿ ತೆಗೆದುಕೊಳ್ತಾರೆ. ಒಳಗಡೆ ಆದ್ರೆ ರೂಪಾಯಿ 250 ಇರುತ್ತೆ. ನಾವು ಆನ್ಲೈನ್ ನಲ್ಲೇ ಬುಕ್ ಮಾಡಿಕೊಳ್ಬೇಕು. ಮೈಸೂರು ವಿಶ್ವವಿದ್ಯಾಲಯವನ್ನ ನಾವೀಗ ನೋಡ್ತಾ ಇದ್ದೇವೆ. ವಿದ್ಯುತ್ ಅಲಂಕಾರಗಳಿಂದ 1 ತಿಂಗಳ ಕಾಲ ಮೈಸೂರಲ್ಲಿ ಇದನ್ನ ಇಟ್ಟಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಚರಕವನ್ನ ನೂರ್ತಾ ಇರುವಂತಹ ಒಂದು ದೃಶ್ಯ, ಗಾಂಧೀಜಿಯವರು ನಿಂತುಕೊಂಡಿರುವಂತಹ ಚಿತ್ರ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಈ ಸರ್ಕಲ್ ಮುಖಾಂತರ ಹಾದು ಹೋಗ್ತಾ ಇದೆ. ಸಂಜೆ 7 ಗಂಟೆಗೆ ದೀಪಾಲಂಕಾರ ಆನ್ ಆಗುತ್ತೆ. ನಾವೆಲ್ಲರೂ ಸಹ ಡಬಲ್ ಡೆಕ್ಕರ್ನ ಟಾಪ್ ಅಲ್ಲಿ ಕೂತ್ಕೊಂಡು ಈ ಒಂದು ದೃಶ್ಯವನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ನಿಮ್ಮೆಲ್ಲರ ಮುಂದೆ ರಂಜಿಸ್ತಾ ಇದ್ದೇವೆ. ಸಾಧ್ಯ ಆದ್ರೆ ಮುಂದಿನ ಒಂದು ದಸರಾದಲ್ಲಿ ನೀವೆಲ್ಲರೂ ಸಹ, ದಸರಾ ನಂತರನೂ ಸಹ ಈ ಒಂದು ವಿದ್ಯುತ್ ಅಲಂಕಾರ ಇರುತ್ತೆ. ನಮ್ಮ ಹಿಂದೆನೂ ಸಹ ಈ ಒಂದು ಡಬಲ್ ಡೆಕ್ಕರ್ ವಾಹನ ಬರ್ತಾ ಇದೆ. ಒಟ್ಟಿಗೆ ಒಂದು 3-4 ಬಸ್ಗಳು ಇರುತ್ತೆ ನೋಡಿ. ಇದೊಂದು ಆಹಾರ ಮೇಳ. ಆ ಒಂದು ದಸರಾದಲ್ಲಿ ಆಹಾರ ಮೇಳವನ್ನು ಸಹ ಹಮ್ಮಿಕೊಂಡಿರ್ತಾರೆ. ಆ ಆಹಾರ ಮೇಳವು ಸಹ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ನಾವು ಒಳಗಡೆ ಹೋದ್ರೆ ವಿವಿಧ ಬಗೆಯ ಆಹಾರಗಳನ್ನು ಸಹ ಅಲ್ಲಿ ವೀಕ್ಷಿಸಿ ಹಣವನ್ನು ನೀಡಿ ನಾವು ಸಹ ಆಹಾರವನ್ನ, ವಿವಿಧ ಭಕ್ಷ್ಯಗಳನ್ನ ಸೇವಿಸಬಹುದು. ಸರ್ಕಲ್ಗಳನ್ನು ಸಹ, ಎಲ್ಲ ಸರ್ಕಲನ್ನು ಸಹ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದ್ದಾರೆ. ನಮ್ಮ ಪಕ್ಕನೂ ಸಹ ಒಂದು ವಾಹನ ಬರ್ತಾ ಇದೆ. ಎಲ್ಲ ಮರಗಳನ್ನು ಸಹ ನೋಡಿ, ಸ್ವಚ್ಛ ನಗರಿ ಅಂತ ಹೇಳಿ ಮೈಸೂರನ್ನ ಕರಿತೇವೆ. ಚಂದ್ರ ಆಕಾಶದಲ್ಲಿ ಕಂಗೊಳಿಸ್ತಾ ಇದ್ದೇನೆ. ಎಲ್ಲ ಮರಗಳನ್ನು ಸಹ ವಿದ್ಯುತ್ ಅಲಂಕಾರಗಳಿಂದ, ಸ್ಟ್ರೀಟ್ ದೀಪಗಳನ್ನು ಸಹ ವಿದ್ಯುತ್ ಅಲಂಕಾರಗಳಿಂದ, ಮೈಸೂರು ಸಂಜೆ ಹೊತ್ತು ನೋಡ್ಬಿಟ್ರೆ ಆ ಮೈಸೂರು ಬೆಟ್ಟ ಅಂತೂ ಸಹ ಆ ಒಂದು ಚಾಮುಂಡೇಶ್ವರಿಯ ಬೆಟ್ಟದಲ್ಲೂ ಸಹ ನಮಗೆ ಈ ಕೆಳಗಿನಿಂದ ಆ ಒಂದು ಬೆಟ್ಟ ದೀಪಾಲಂಕಾರಗಳಿಂದ ಕಂಗೊಳಿಸಿದ ಕಾಣ್ತಾ ಇದೆ. ಅತ್ಯುತ್ತಮವಾದಂತಹ ರಮಣೀಯ ದೃಶ್ಯ. ಎಲ್ಲರೂ ಸಹ ತಮ್ಮ ಒಂದು ಕ್ಯಾಮ್ರಾಗಳಲ್ಲಿ ಈ ಒಂದು ಸೆಲ್ಫಿಯನ್ನ ತೆಗೆದುರ ಮುಖಾಂತರ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಾವೀಗ ಮತ್ತೊಂದು ಸರ್ಕಲ್ ಹತ್ರ ಬಂದ್ವಿ ನೋಡಿ. ಅರಮನೆಯ ಮಾದರಿಯ ಒಂದು ಚಿತ್ರವನ್ನ ಕಾಣ್ತಾ ಇದ್ದೇವೆ. ಹಂಪೆಯ ಕಲ್ಲಿನ ರಥವನ್ನ ಇಲ್ಲಿ ವಿದ್ಯುತ್ ಅಲಂಕಾರಗಳಿಂದ ಮಾಡಿದ್ದಾರೆ. ಎಲ್ಲೆಂದರೂ ಟ್ರಾಫಿಕ್ ನಿಧಾನ ಗತಿಯಲ್ಲಿಯೇ ಈ ಒಂದು ಡಬಲ್ ಡೆಕ್ಕರ್ ವಾಹನ ನೋಡಲಿ. ಸಂಗೀತದ, ನೃತ್ಯದ ಭಂಗಿಗಳನ್ನು ಸಹ ವಿದ್ಯುತ್ ಅಲಂಕಾರ. ಇಲ್ಲಿ ಬಸವೇಶ್ವರ ಮೂರ್ತಿ ಸರ್ಕಲ್, ಇಲ್ಲಿಯೂ ಸಹ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ. ಎಲ್ಲ ಕಟ್ಟಡಗಳು ಸಹ, ಮೈಸೂರಿನ ಎಲ್ಲ ಕಟ್ಟಡಗಳು ಸಹ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರ್ತವೆ. ಅದನ್ನ ನಾವು ಈ ಒಂದು ಡಬಲ್ ಡೆಕ್ಕರ್ ಅಲ್ಲಿ ನೋಡಿ, ಅಂಬಾರಿಯಲ್ಲಿ ಯಾವ ರೀತಿಯಾಗಿ ಚಾಮುಂಡೇಶ್ವರಿಯನ್ನ ಮತ್ತೆ ರಾಜರುಗಳು ಯಾವ ರೀತಿಯಾಗಿ ಹಿಂದೆ ಮಾಡ್ತಾ ಇದ್ರು, ಜಯಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಟೌಟ್ಗಳನ್ನ ದೀಪಾಲಂಕಾರಗಳಿಂದ ಇದನ್ನ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಇಲ್ಲೊಂದು ಸರ್ಕಲ್ ನೋಡಿ, ಎಷ್ಟು ರಮಣೀಯವಾಗಿ, ಆಕರ್ಷಣೀಯವಾಗಿ, ನಾವು ಯಾವುದೋ ಒಂದು ದೇಶಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ.
ಅತ್ಯುತ್ತಮವಾದದ್ದು, ರಮಣೀಯವಾದದ್ದು. ಬಸವೇಶ್ವರ ಮೂರ್ತಿಗಳ ಸ್ಟ್ಯಾಚು, ಕನಕದಾಸರ ಸ್ಟ್ಯಾಚು, ದೀಪಾಲಂಕಾರಗಳು ನೋಡಿ. ಮಿನಿ ವಿಧಾನಸೌಧದ ಒಂದು ದೀಪಾಲಂಕಾರವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ. ನಾವೀಗ ಅರಮನೆಯ ದಕ್ಷಿಣ ದ್ವಾರದ ಹತ್ರ ಹೋಗ್ತಾ ಇದ್ದೀವಿ. ನೋಡ್ರಿ ಹೇಗೆ ಆ ಒಂದು ಅರಮನೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ನೋಡೋದಿಕ್ಕೆ ಎರಡು ಕಣ್ಣು ಸಹ ಸಾಲದು. ಇದೊಂದು ದಕ್ಷಿಣ ದ್ವಾರ. ಮೈಸೂರಿನ ಅರಮನೆ ಬಾಕಿ ದಿವಸದಲ್ಲಿ ನಾವು ಶನಿವಾರ ಭಾನುವಾರ ಮಾತ್ರ ದೀಪಾಲಂಕಾರ ನೋಡ್ತೀವಿ, ಆದರೆ ದಸರಾದಲ್ಲಿ ಪ್ರತಿನಿತ್ಯ ಒಂದು ತಿಂಗಳ ಕಾಲ ಇರುತ್ತೆ. ಅರಮನೆಯನ್ನ ದೀಪಾಲಂಕಾರದಿಂದ ವೀಕ್ಷಿಸುವುದೇ ಒಂದು ಹಬ್ಬ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. ಮೈಸೂರು ಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. ಸಾರ್ವಜನಿಕರು ವೇಟ್ ಮಾಡಬೇಕು. ವೆಹಿಕಲ್ ಹೋಗ್ತಲ್ಲ ಅಲ್ಲಿ ಬೇಗ ಹೋಗಿ ರೋಡ್ ವೆಹಿಕಲ್ ಹೋಗ್ರಿ, ಹೋಗಿ ಎಷ್ಟಾಗಿ ಸರ್ಕಲ್ ಖಾಲಿ ಹೋಗ್ರಿ. ಮೈಸೂರು ದಸರಾ, ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ. ಏನನ್ನು